ಮಗುಗೆ ಹಾಲು ಕೊಟ್ಟರು ಮತ್ತೆ ಮತ್ತೆ ಅಳ್ತಿದ್ಯಾ? ಹಾಲು ಸಾಕಾಗ್ತಿದೆಯೋ ಇಲ್ವೋ ಅಂತ ಡೌಟ್ ಬರ್ತಿದೆಯಾ? ಬೇಬಿ ಯಾವಾಗಲೂ ಹಸಿವಿಗೆ ಮಾತ್ರ ಅಳೋದಿಲ್ಲ. ಓಕೆ, ಕೆಲವೊಮ್ಮೆ ಮಗುಗೆ ಕಂಫರ್ಟ್ ಬೇಕಾಗಿರುತ್ತೆ, ಮತ್ತು ಕೆಲವೊಮ್ಮೆ ನಿದ್ರೆ ಮಾಡಬೇಕಾಗಿರುತ್ತೆ, ಅಥವಾ ಹೊಟ್ಟೆಯಲ್ಲಿ ಗ್ಯಾಸ್ ಫಾರ್ಮ್ ಆಗಿರ್ಬೋದು. ಓಕೆ, ಈ ಥರ ಇರೋದ್ರಿಂದ ನಿಮಗೆ ಏನಪ್ಪ ಇದು ಹಿಂಗೆ ಅಳ್ತಾನೆ ಇದೆ ಅಂತ ಅನ್ನಿಸ್ಬೋದು. ಓಕೆ, ಆ್ಯಂಡ್ ಇನ್ನೊಂದು ಕಾರಣ ಏನಂದರೆ ಕ್ಲಸ್ಟರ್ ಫೀಡಿಂಗ್ ಕೂಡ ಆಗಿರ್ಬೋದು. ಓಕೆ, ಈ ಸಮಯದಲ್ಲಿ ಬೇಬಿ ಮತ್ತೆ ಮತ್ತೆ ಬ್ರೆಸ್ಟ್ ಕೇಳ್ತಾನೆ ಇರುತ್ತೆ, ಮತ್ತು ಇದು ಹಾಲು ಕಡಿಮೆ ಮಾಡ್ತಿದೆಯಾ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಇದು ಬಾಡಿಗೆ ಸಿಗ್ನಲ್ ಕೊಡ್ತಿರುತ್ತೆ ದಟ್ ಮಿಲ್ಕ್ ಸಪ್ಲೈನ ಇಂಪ್ರೂವೈಸ್ ಮಾಡಬೇಕು, ಜಾಸ್ತಿ ಮಾಡಬೇಕು ಅಂತ. ಓಕೆ, ಸೊ ಇಟ್ ಈಸ್ ಅ ಗುಡ್ ಸೈನ್. ಓಕೆ, ಮತ್ತು ನೀವು ನೋಡಬೇಕಾಗಿರೋದು ಏನಂದರೆ ಮಗು ವೆಯ್ಟ್ ಸರಿಯಾಗಿದೆಯಾ, ಬೇಬಿ ನಾರ್ಮಲಾಗಿ ಯೂರಿನ್ನು ಡಯಪರ್ ಎಲ್ಲ ಏನೋ ಕಕ್ಕ ಮತ್ತು ಶೂ ಎಲ್ಲ ಮಾಡ್ತಿದ್ರೆ ಅದು ನಾರ್ಮಲ್, ಸಾಮಾನ್ಯವಾಗಿ ಹಾಲು ಸಾಕಾಗ್ತಿರುತ್ತೆ. ಓಕೆ, ಸೊ ಪ್ರತಿ ಸತಿ ಮಗು ಹತ್ರೂ ಅದು ಬರೀ ಹಸಿವಿಗೆ ಮಾತ್ರ ಅಳ್ತಿದೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಮಗು ಏನು ಸಿಗ್ನಲ್ ಕೊಡ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ. ಇದು ನೀವು ಬೇಬಿ ಮತ್ತು ಮಗು ಬಾಂಡಿಂಗ್ ಹೋಗ್ತಾ ಹೋಗ್ತಾ ಇದು ಸರಿಯಾಗತ್ತೆ. ಓಕೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ.